ಈ ಸಂಸ್ಕಾರದ ವಿಭಾಗದಲ್ಲಿ ತಾವೆಲ್ಲ ವೀಕ್ಷಕರು ಇವತ್ತಿನ ದಿವಸ ನಾರದ ಮಹಾಮುನಿಗಳ ವಿಶೇಷವಾಗಿರತಕ್ಕಂಥದ್ದು, ಕೃಷ್ಣದೇವರಾಯರಿಗೋಸ್ಕರ ಇವತ್ತಿನ ದಿವಸ ಸತ್ಯನಾರಾಯಣ ವ್ರತವನ್ನು ಹೇಳಿರೋದು, ನವಗ್ರಹ ಶಾಂತಿ ನವಗ್ರಹ ದೋಷಗಳನ್ನ ಪರಿಹಾರ ಮಾಡೋದು. ನಾನು ನಿಮ್ಮ ಜೀವನದ ದೋಷಗಳನ್ನು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋದು ದೈವಾಜ್ಞೆ, ಹಿಮಾಲಯದಿಂದ ಬಂದಿರತಕ್ಕಂಥ ದೈವಾಜ್ಞೆಯಲ್ಲಿ ಇವತ್ತಿನ ದಿವಸ ಪ್ರತಿದಿನ ಜ್ಞಾಪಿಸ್ತಕ್ಕಂಥದ್ದು, ಯಾವ ಸಮಯಕ್ಕಾದರೂ ಹೇಗಾದರೂ ಜ್ಞಾಪಿಸ್ತಕ್ಕಂಥ ವಿಚಾರ. ಪ್ರತಿಯೊಬ್ಬರೂ ಆಶ್ರಮಕ್ಕೆ ಬಂದು ವಿಶೇಷವಾಗಿ ಸಂಪೂರ್ಣ ವರ್ಮ ಮಹಾಸಂಸ್ಥಾನ ಮುಖಾಂತರವಾಗಿ ತಾವು ನೋಡ್ತಾ ಇರತಕ್ಕಂಥ ಈ ಕಾರ್ಯಕ್ರಮದ ಮುಖಾಂತರವಾಗಿ ಶಿವರಾತ್ರಿಯಂದು ಶನೇಶ್ವರ ಜಯಂತಿ ಬಂದಿರೋದ್ರಿಂದ ನಿಮ್ಮ ಕರ್ಮಗಳ ಕಳ್ಕೊಳ್ಳಿ, ಆ ಕರ್ಮದ ಗಂಟನ್ನು ಕಟ್ಟಿರ್ತಕ್ಕಂಥದ್ದು, ಆ ಬುತ್ತಿಯನ್ನು ಸಾಕ್ಷಾತ್ ಶನೇಶ್ವರನಿಗೆ ಅರ್ಪಿಸ್ತಕ್ಕಂಥದ್ದು. ದೋಣಿಯನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಜೀವನದ ದೋಣಿಯನ್ನು ನಿಮ್ಮೆಲ್ಲರಿಗೋಸ್ಕರ ನಾನೊಂದು ದೋಣಿ ತಂದಿದ್ದೀನಿ, ಆ ದೋಣಿಯಲ್ಲಿ ಕೂತ್ಕೊಳ್ಳಿ ಎಂದಾಗ ನೀವು ಆ ದೋಣಿಗಳನ್ನು ಪರಿಹಾರ ಮಾಡ್ಕೋಬೇಕು. ನೀವುಗಳು ಎಲ್ಲಿ ಬರಬೇಕು? ಚಿಕ್ಕಗೊಲ್ಲಹಟ್ಟಿ ಅಂತ ನೈಸ್ ರೋಡ್ ಹತ್ರ, ಮಾಗಡಿ ರೋಡ್ ಹತ್ರ ಇದೆ. ಮಾಗಡಿ ರೋಡಲ್ಲಿ ಹಾಗೇ ಮಾಗಡಿ ಕಡೆ ಬರ್ತಾ ಬಂದರೆ ನೈಸ್ ರೋಡ್ ಅಂತ ಬರುತ್ತೆ, ಆದರೆ ಪಕ್ಕದಲ್ಲೇ ಚಿಕ್ಕಗೊಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಅಲ್ಲಿ ಮುಂದಕ್ಕೆ ಸ್ವಲ್ಪ ಮುಂದಕ್ಕೆ ಬಂದರೆ ದೊಡ್ಡದೊಂದು ಶಾಲೆ ಇದೆ, ಅಲ್ಲಿ ಸಂಸ್ಥಾನ ಬೋರ್ಡ್ ಇದೆ, ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ. ಅಲ್ಲಿ ಬಲಭಾಗದಲ್ಲಿ ತಿರ್ತು ವಾಣಿ ಸ್ಕೂಲ್ ಅಂತಿದೆ, ಹಿಂಬದಿಯಲ್ಲಿ ಬಂದರೆ ನಮ್ಮ ಆಶ್ರಮ ನಿವಾಸ. ಆ ಸ್ಥಳಕ್ಕೆ ಬನ್ನಿ. ನಾವು ಬೆಂಗಳೂರಿಂದ ಎಲ್ಲೂ ಹೊರಗಡೆ ಕಾಡಲ್ಲಿಲ್ಲ ಅಥವಾ ಯಾವ ಊರಲ್ಲಿಲ್ಲ. ಇದೇನಪ್ಪ ಚಿಕ್ಕಗೊಲ್ಲರಟ್ಟಿ ಅಂದರೆ ಯಾವುದೋ ಊರು ಅನ್ಕೊಂಬಿಟ್ಟಿರ? ಖಂಡಿತ ಇಲ್ಲ, ಇಲ್ಲೇ ಬೆಂಗಳೂರು ಹತ್ರ ಭಾಳಷ್ಟು ಬಸ್ಗಳು ಬರುತ್ತೆ. ಆ ಬಸ್ಗಳಲ್ಲಿ ಹತ್ಕೊಳ್ಳಿ, ಭಾಳಷ್ಟು ಜನ ಇಟ್ಕೊಂಡಿದ್ದೀರಾ, ನೇರವಾಗಿ ಬರ್ಬೋದು. ಬಂದು ಚಿಕ್ಕಗೊಲ್ಲರಟ್ಟಿ ಸ್ಟಾಪಲ್ಲಿ ಇಳ್ಕೊಂಡು ಪಕ್ಕದಲ್ಲಿ ಆಶ್ರಮ ಅಂತ ಕೇಳಿದ್ರೆ ಅಲ್ಲೇ ಬೋರ್ಡ್ ಹಾಕಿರುತ್ತೆ, ವಾಣಿ ಸ್ಕೂಲ್ ಇದೆ, ಜಗನ್ಮಾತಾ ನಿಲಯ ಅಂತ ಇರುತ್ತೆ, ಅಲ್ಲಿ ಬನ್ನಿ. ಸಮಯ ಏನು ಗೊತ್ತಾ? ಸೋಮವಾರದಿಂದ ಶುಕ್ರವಾರ. ಪ್ರತಿಯೊಬ್ಬರಿಗೂ ಯಾತಕ್ಕೆ ಈ ಕಾರ್ಯಕ್ರಮದಲ್ಲಿ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನೀವು ಬಹಳ ಜನ ತಪ್ಪು ತಿಳ್ಕೊಂಡು ಇಲ್ಲಿಗೆ ಫೋನ್ ಮಾಡೋದು, ಎಲ್ಲಿ ಹೋಗೋದು, ಏನು ಎತ್ತ ಅಂತ ಗೊತ್ತಿಲ್ಲ. ಸಾರ್ವಜನಿಕರು ಗುರು ದರ್ಶನ ಅಂತ ಬರಬೇಕಾದ್ರೆ ಬರೀ ಗುರುವಾರ ಬಂದು ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ 10ರಿಂದ ಸಾಯಂಕಾಲ 5 ಗಂಟೆವರೆಗೂ ರಸೀದಿಗಳನ್ನ ಕೊಡೋದಾಗತ್ತೆ. ಯಾವುದಕ್ಕೆ? ಶಿವರಾತ್ರಿ ಶನೇಶ್ವರ ಅದಕ್ಕೆ ಪ್ರಳಯ ರುದ್ರ ಶನೇಶ್ವರ ಮಹಾಯಾಗ. ಬೆಳಗ್ಗೆ 10ರಿಂದ ಸಾಯಂಕಾಲ 5 ಗಂಟೆವರೆಗೂ ಎಲ್ಲರಿಗೂ ಆಶೀರ್ವಚನ ಮಾಡಿ ದೇವಿ ಪ್ರಸಾದವನ್ನು ಕೊಟ್ಟು ನಿಮ್ಮ ಕಷ್ಟಗಳನ್ನ ಪರಿಹರಿಸ್ತೀನಿ, ಆಯ್ತಾ? ಯಾಗ ಆಗೋವರೆಗೂ ಯಾವುದೇ ಕಾರಣಕ್ಕೂ ಅಪಾಯಿಂಟ್ಮೆಂಟ್ಗಳಾಗಲಿ ಯಾವುದೇ ವಿಚಾರಗಳು ಇರಲ್ಲ. ಇದು ಸ್ಪಷ್ಟೀಕರಣ ಪಡಿಸ್ತಾ ಇರೋದು ಮಾಧ್ಯಮದ ಮುಖಾಂತರ, ಕನ್ನಡ ವಾಹಿನಿ ಜಿ ಮುಖಾಂತರ, ಆಯ್ತಾ? ಹೀಗೆ ನೀವುಗಳು ಏನಾದರೂ ಲೋಪದೋಷ ಮಾಡಿಕೊಂಡು ಹಳೆ ನಿವೇಶನ ಹತ್ರ ಹೋಗೋದಾಗ್ಲಿ, ಭಾಳ ಜನ ಇವತ್ತಿಗೂ ಹೇಳ್ತಾ ಇದ್ದೀನಿ, ಪುಸ್ತಕಗಳನ್ನು ತೆಗೆದುಕೋಬೇಕಾದ್ರೆ ದಯವಿಟ್ಟು ಮೇಲೆ ನಮ್ಮ ಸಂಸ್ಥೆಯ ಹೆಸರಿದ್ದರೆ ಮಾತ್ರ ಪುಸ್ತಕಗಳು ತಗೊಳ್ಳಿ. ಭಾಳಷ್ಟು ಜನ ಸುಮ್ಮನೆ ಪುಸ್ತಕಗಳು ಪ್ರಿಂಟ್ ಮಾಡಿ ನನ್ನ ಭಾವಚಿತ್ರ ಹಾಕ್ಕೊಂಡು ದುಡ್ಡು ಮಾಡ್ಕೊತಾ ಇದ್ದಾರೆ. ಇದನ್ನೆಲ್ಲ ಬಿಟ್ಟು ಬಿಸಾಕಿ ನೇರವಾಗಿ ಏನೇ ಬಂದರೂ ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡಿ, ನೇರವಾಗಿ ಏನೇ ಬಂದರೂ ಸಂಸ್ಥೆಯಲ್ಲಿ ಸೆಕ್ರೆಟರಿಗಳ ಹತ್ರ ಮಾತಾಡಿ. ನಿಮಗೆ ಕರೆಗಳನ್ನು ಮಾಡ್ತಕ್ಕಂಥ ನಂಬರ್ ಬರ್ಕೊಳ್ಳಿ, 2274 ಈ ಕರೆಗಳನ್ನ ದೂರವಾಣಿ ಸಂಖ್ಯೆ ಬೆಳಗ್ಗೆ 10ರಿಂದ 5 ಗಂಟೆವರೆಗೂ ಮಾತ್ರ, ಸೋಮವಾರದಿಂದ ಶುಕ್ರವಾರದವರೆಗೂ ಮಾತ್ರ. ಜ್ಞಾಪಕ ಇಟ್ಕೊಳ್ಳಿ, ಏನು ಹೇಳಿ? 080 ಬೆಂಗಳೂರು ಕೋಡು 22748669. ಇದನ್ನು ಬೆಳಗ್ಗೆ 10 ಗಂಟೆ ಮೇಲೆ ಕರೆಕ್ಟಾಗಿ ಮಾಡಿ, ಕ್ಯೂ ಅಲ್ಲಿ ನಿಂತ್ಕೊಳ್ಳಿ, ಕಾಯಿರಿ, ಒಬ್ಬರಿಟ್ಟ ಮೇಲೆ ಅಷ್ಟು ಮಾತಾಡಿ. ಇಷ್ಟು ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ನಿಮಗೆ ಶಿವರಾತ್ರಿ ಪ್ರಯುಕ್ತವಾಗಿರ್ತಕ್ಕಂಥ ಕರ್ಮಗಂಟೆಗಳನ್ನು ಪ್ರತಿಯೊಬ್ಬರು ಅಷ್ಟು ಸಾಮಗ್ರಿಗಳು ಬೇರೆ ಬೇರೆ ಕಡೆ ಸಿಗೋಕ್ಕೆ ಅವಕಾಶ ಮಾಡ್ತಾ ಇದೆ. ದೇವಸ್ಥಾನವಾಗಿರ್ತಕ್ಕಂಥ ಛಾಯಾದೇವಿ ಕ್ಷೇತ್ರದಲ್ಲೂ ಸಿಗುತ್ತೆ. ಕೆಲವ್ರಿಗೆ ಅವಕಾಶವಾಗದಿದ್ದಾಗ ದಯವಿಟ್ಟು ಗುರುಗಳೇ ನಿಮ್ಮ ಆಶ್ರಮದಲ್ಲೇ ಕೊಡಿಸೋತರ ಪ್ರಯತ್ನ, ನಾನು ಎಲ್ಲಿಂದ ಮಾರೋಕ್ಕಾಗತ್ತೆ? ಅದಕ್ಕೆ ಯಾರೋ ಒಬ್ರಿಗೂ ಕೇಳ್ಕೊಂಡಿದ್ದೀನಿ, ಬಂದು ನೀವು ಬೇಕಾದರೆ ಮಾರ್ಕೊಳ್ಳಾಗಿದ್ರೆ ಇಲ್ಲೇ ಮಾರ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದೂ ಅವಕಾಶಗಳು ನಿಮಗಾಗತ್ತೆ. ಸೊ ಜನಕ್ಕೆ ಎಷ್ಟು ಮಟ್ಟಿಗೆ ಸಹಕರಿಸಬೇಕೋ ಲೋಕ ಕಲ್ಯಾಣಕ್ಕಾಗಿ ಅಂದು ಇಂದು ನಾಳೆ ಜೀವನ ಪೂರ್ತಿ ಇದೇ ಕೈಂಕರ್ಯ. ಎಲ್ಲಿವರೆಗೂ? ಋಣ ಇರೋವರೆಗೂ. ಇವತ್ತಿನ ದಿವಸ ಮಾಡೋಣ, ಲೋಕವೆಲ್ಲ ಸುಭಿಕ್ಷರಕ್ಕೆ ನೀವು ಪ್ರಯತ್ನ ಪಡೋಣ ಇದೇ ರೀತಿ ಅಂತ ಹೇಳ್ತಾ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಲೋಕ ಕಲ್ಯಾಣಾರ್ಥವಾಗಿ ನೀವು ಹಮ್ಮಿಕೊಂಡಿರೋ ಒಂದು ಕಾರ್ಯಕ್ರಮದ ಕುರಿತು ತಿಳಿಸ್ಕೊಟ್ರಿ ಇಂದಿನ ಸಂಸ್ಕಾರಗಳ ವಿಭಾಗದಲ್ಲಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿ ಹಾಗಾದ್ರೆ ಹೊರಡೋ ಹೊತ್ತಾಗಿದೆ. ಮತ್ತೆ ನಾಳೆ ಸರಿಯಾಗಿ 9 ಗಂಟೆಗೆ ಜಿ ಕನ್ನಡ ವಾಹಿನಿಯ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಹೋಗಿ ಬರೋದಾ? ನಮಸ್ಕಾರ. ನಮಸ್ಕಾರ. ಜೈ ಸತ್ಯನಾರಾಯಣ.